ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಧನುಷ್ ಶೆಟ್ಟಿ. ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ಯಾವ ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ಜ್ಞಾಪನ ಬಂತು, ನಂದು ಒಂದು ಪುಟ್ಟ ಗಾರ್ಡನ್ ಇದೆ, ಅದ್ರ ವಿಡಿಯೋ ಮಾಡೋಣ. ಲೆಟ್ಸ್ ಗೋ. ಇನ್ನೊಂದೇನು ಗೊತ್ತಾ, ಯಾರು ನನ್ನ ಗಾರ್ಡನ್ ನೋಡಿ ಈ ಥರ ಇದೆಯಲ್ಲ ಅಂತ ಅಂದ್ಕೋಬೇಡಿ. ಯಾಕಂದರೆ ಇದು ಪುಟ್ಟ ಗಾರ್ಡನ್. ಎಷ್ಟು ಜಾಗ ಇದೆಯಾ ಅಷ್ಟರಲ್ಲೇ ಚಿಕ್ಕ ಚಿಕ್ಕ ಗಿಡಗಳು ಹಾಕಿರೋದು. ನೋಡಿ, ಕನಕಾಂಬರ ಸಸಿ 2 ಇದೆ. ಮತ್ತು ಹಾಗೆ ಹೋದರೆ ಒಂದು ದಾಳಿಂಬೆ ಸಸಿ. ಇದು ಪಾಟಲ್ಲಿ ಅದಾಗದೇ ಬೆಳೆದ್ಬಿಟ್ಟಿತ್ತು, ಗೊಬ್ಬರ ಜೊತೆ ಬಂದಿತ್ತು, ಏನೂ ಗೊತ್ತಿಲ್ಲ. ಅದರಿಂದ ಇದನ್ನೂ ತೊಗೊಂಡು ನೆಲಕ್ಕೆ ಹಾಕಿದ್ದೀನಿ. ನೋಡಿ, ಚಿಗುರು ಹೊಡಿತಾ ಇದೆ, ಚೆನ್ನಾಗಿ ಬಂದಿದೆ. ಮತ್ತು ಪಕ್ಕದಲ್ಲೆಲ್ಲ ಗಿಡ ಬೆಳೆದಿರೋದು ಏನು ಅಂತ ಕೇಳೋಕೆ ಹೋಗ್ಬಿಡಿ. ಯಾಕಂದರೆ ಅದು ಸಾಸಿವೆ ಸುಮ್ಮನೆ ಹಾಕಿದ್ದೆ, ಸೊ ಹಾಗಾಗಿ ಅದೇ ಬೆಳ್ಕೊಬಿಟ್ಟಿದೆ. ಮತ್ತು ನೋಡಿ, ಇದೊಂದು ಕನಕಾಂಬರ ಗಿಡ. ಹಾಗೆ ಪಕ್ಕದಲ್ಲಿ ಬಂತು ಅಂದರೆ ಸಂಬಾರ. ಈ ಸಂಬಾರ ಮಾಡಿದಾಗ ಉಳಿದಿರುತ್ತಲ್ಲ ವೇಸ್ಟು, ಅದನ್ನು ಸುಮ್ಮನೆ ಹಂಗೆ ಉದುರಿಸಿದ್ದೆ, ಅದು ಸಹ ಚೆನ್ನಾಗಿ ಬೆಳೆದಿತ್ತು. ನೋಡಿ, ಬೀಜ ಕೂಡ ಆಗಿದೆ, ಒಣಗೋಗ್ಬಿಟ್ಟಿದ್ದೀನಿ. ಮತ್ತು ಆ ಸಂಬಾರ ಮಳೆ ಬಂದಾಗ ಮಳೆ ಬಿದ್ದು 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 ಅದು ಮಲ್ಕೋಗ್ಬಿಟ್ಟಿದೆ. ಮತ್ತು ಪಕ್ಕದಲ್ಲಿ ಬಂದರೆ ಒಂದು ಸೇವಂತಿಗೆ ಅಂಟು 4 ಹಾಕಿದೆ, ಅದರಲ್ಲಿ ಒಂದೇ ಚಿಗುರು ಬಂದಿದ್ದು, ಅದು ಸಹ ಮಲಗೈತೆ, ಯಾಕೋ ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ಹಾಗೆ ಪಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಚೆಂಡು ಹೂ ಗಿಡ ಹಾಕಿದ್ದೆ. ಇದು ಸಣ್ಣ ಸೊಸಿ. ಮತ್ತು ಇದು ಕೊಸ್ಮಸ್ ಅಂತ ಬರುತ್ತೆ. ಇದು ಆನ್ಲೈನಲ್ಲಿ ಸೀಡ್ಸ್ ತರಿಸಿದ್ದೆ, ವಿಡಿಯೋದಲ್ಲಿ ಹಳೆ ವಿಡಿಯೋದಲ್ಲಿ ಇದೆ ನೋಡಿ. ಆ ಸೀಡ್ಸ್ ಹಾಕಿ 3 ಮಂತ್ಸ್ಗೆ ಒಳ್ಳೆ ರಿಸಲ್ಟ್ ಬಂತು ಕೊಸ್ಮಸ್ಸು. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಇದು ಒಂದೇ ದಿವಸಕ್ಕೆ ಬಾಡಿಬಿಡೋದು, ಅಷ್ಟೇ ಬೇಜಾರು. ಆಮೇಲೆ ಅದು ಸಹ ಚೆನ್ನಾಗಿದೆ. ನೆಕ್ಸ್ಟು ಚೆಂಡು ಹೂವು. ಇದು ನಮ್ಮ ಸೀಡ್ಸ್ ತರಿಸಿದ್ನಲ್ಲ, ಅದ್ರ ಜೊತೆಲೇ ಚೆಂಡು ಹೂವಿನ ಸೀಡ್ಸು ಸಹ ಬಂದಿತ್ತು. ಅದನ್ನು ಪಾಟಲ್ಲಿ ಹಾಕಿದ್ದೆ, ತೆಗೆದು ನೆಲಕ್ಕೆ ಹಾಕಿದ್ದೆ. ಇದು ಚೆನ್ನಾಗಿ ಚಿಗುರಿದೆ ನೆಲದಲ್ಲಿ. ಮತ್ತು ಹಾಗೆ ಪಕ್ಕದಲ್ಲಿ ಬಂದರೆ ಸೇವಂತಿಗೆ ಥರ ಸೇಮ್ ಸೇವಂತಿಗೆ ಹೂ ಥರನೇ ಇದೆ, ಆದರೆ ವೈಟ್ ಕಲರ್ ಇದೆ. ಇದರಲ್ಲಿ ಸೇವಂತಿಗೆ ಹೂವಿನ ಥರ ಯಾವುದೇ ಥರ ಸ್ಮೆಲ್ಲಿಲ್ಲ, ಆದರೂ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ ಎಷ್ಟೊಂದು ಮೊಗ್ಗುಗಳಾಗಿದೆ ಅಂತ. ಇದು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಅದು ಜಲ್ದಿ ಹೂವು ಬಾಡಲ್ಲ, ಅದೊಂದು ನನಗೆ ಅಡ್ವಾಂಟೇಜು, ತುಂಬ ಇಷ್ಟ ಅದು. ಮತ್ತು ನೆಕ್ಸ್ಟು ಇದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಅದು ಪಾಟ್ ಒಳಗಡೆ ಅದಾಗದೇ ಬೆಳ್ಕೊಬಿಟ್ಟಿತ್ತು. ನಾನು ಹೂವಿನ ಗಿಡನೇನೋ ಅಂತ ಕೆಳಗೆ ಹಾಕಿದರೆ ಒಳಗೆ ಕೋಸಿನ ಥರ ಐತೆ, ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ಇದು ನೆಕ್ಸ್ಟ್, ಇದ್ರ ಹೆಸರು ನನಗೆ ಹೇಳಕ್ಕೆ ಬರಲ್ಲ, ಸೊ ಹಾಗಾಗಿ ಟೆಸ್ಟಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದುವೇ ಸೀಡ್ಸ್ ಜೊತೆನೇ ಬಂದಿದ್ದು, ತುಂಬ ಚೆನ್ನಾಗಿದೆ. ಇದು ಪಾಟಲ್ಲಿತ್ತು, ನೆಲಕ್ಕೆ ಹಾಕಿದ್ದೆ, ಮಳೆ ಬಂದಿದ್ದರಿಂದ ಚೆನ್ನಾಗಿ ಚಿಗುರುತ್ತೆ. ಇದು ಜಲ್ದಿ ಬಾಡಲ್ಲ. ಮತ್ತು ಅದೇ ಥರ ಸೇವಂತಿಗೆ ಥರ ಇದೆಯಲ್ಲ, ಅದೇ ಥರ ಗಿಡ ಇನ್ನೊಂದಿತ್ತು, ಅದನ್ನು ತೆಗೆದು ಕೆಳಗಡೆ ಹಾಕಿದ್ದೆ. ಬತ್ತೋಗಿತ್ತು ಪಾಟಲ್ಲೆಲ್ಲವ. ಈಗ ನೆಲಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಚಿಗುರುತ್ತಾ ಇದೆ, ತುಂಬ ಚೆನ್ನಾಗಿದೆ ಈ ಹೂವು. ಹಾಗೆ ನೆಕ್ಸ್ಟ್ ಬಂತು ಅಂತ ಅಂದರೆ ಇದು ಸೂರ್ಯಕಾಂತಿ ಹೂವು. ಸೂರ್ಯಕಾಂತಿನೂ ಅದ್ರ ಜೊತೆ ಬಂದಿತ್ತು, ನಾನು ಹಂಗೆ ಹಾಕಿದ್ದೆ, ನೋಡೋಣ ಬರುತ್ತಲ್ವ ಅಂತ. ತುಂಬ ಚೆನ್ನಾಗಿ ಬಂದಿದೆ ಸೂರ್ಯಕಾಂತಿ. ಇದು ಒಣಗಿದ್ಮೇಲೆ ಇದ್ರ ಸೀಡ್ಸ್ ತಿಂತಾರಂತೆ. ನಾನು ಯಾವತ್ತೂ ತಿಂದಿಲ್ಲ, ಫಸ್ಟ್ ಟೈಮು. ಸೀಡ್ಸ್ ನೋಡೋಣ ಹೆಂಗಿದೆ ಟೇಸ್ಟು ಅಂತ ಹಂಗೆ ಬಿಟ್ಟಿದ್ದೀನಿ ಒಣಗೋಕ್ಕೆ. ಅದು ಒಣಗಿಬಿಟ್ಟು ಸೀಡ್ಸ್ ಆದಾಗ ತಿನ್ನೋ ಟೈಮಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಸೀಡ್ಸು ಅಂತ. ನನಗೆ ಗೊತ್ತಿಲ್ಲ, ಯಾವತ್ತೂ ಯಾವ ಥರ ನೋಡಿಲ್ಲ. ಅದೇ ಬೀಜ ಹಾಕಬೇಕಾದ್ರೆ ಈ ಥರ ಇದೆ ಸೀಡ್ಸು ಅಂತ ಗೊತ್ತಿತ್ತು, ಆದರೆ ಅದು ತಿಂದರೆ ಯಾವ ಥರ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ನೋಡಿ, ಎಷ್ಟು ಚಿಕ್ಕ ಚಿಕ್ಕ ಸೂರ್ಯಕಾಂತಿ ಎಲ್ಲ ಬಿಟ್ಬಿಟ್ಟಿದೆ. ಅದು ಒಣಗುತ್ತೆ ಅಂತ ಬಿಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಈ ಹೂವು ಚೆನ್ನಾಗಿದೆ. ಈ ಹೂವು ಇಷ್ಟೇ ನನ್ನ ಪುಟ್ಟ ಗಾರ್ಡನಲ್ಲಿ ನಾನು ಚಿಕ್ಕದಾಗಿ ಮಾಡ್ಕೊಂಡಿರೋದು, ಇಷ್ಟೇ ಗಿಡಗಳು. ಅದರಿಂದ ಯಾರು ಏನೂ ಅಂದ್ಕೋಬೇಡಿ ಅಂತ ಹೇಳಿದ್ದು ಫಸ್ಟ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ, ನನಗೆ ಈ ಹೂವು ತುಂಬ ಇಷ್ಟ. ನೋಡಿ, ಕೊಸ್ಮಸ್ಸು ಇದು ಚೆನ್ನಾಗಿದೆ, ಶೋಗೆಲ್ಲ ಸೂಪರಾಗಿ ಕಾಣುತ್ತಿದ್ದು. ಆದರೆ ಒಂದೇ ದಿವಸದಲ್ಲಿ ಬಾಡುತ್ತೆ, ಇದೇ ಡಿಸ್ಅಡ್ವಾಂಟೇಜ್ ಇದ್ರದ್ದು. ಆದರೂ ಇಷ್ಟೇ ನನ್ನ ಗಾರ್ಡನಲ್ಲಿರೋದು. ನೋಡಿ, ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗಾಗಿ ಆಲ್ ಅಂತ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಸಪೋರ್ಟ್ ಮಾಡಿ. ನಾವೆಲ್ಲ ಹೊಸ ಹೊಸ ಕ್ರಿಯೇಟರ್ಸು, ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರೇ ಮತ್ತೆ ಮತ್ತೆ ವೀಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗೋದು. ಹಾಗಾಗಿ ಕೇಳ್ಕೊತಿದ್ದೀನಿ. ಮತ್ತು ನಾಳೆಯಿಂದ ಡೈಲಿ ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಮಾಡಬೇಕು ಅಂದಾಗ ಯಾವುದು ಕಂಟೆಂಟೇ ಸಿಗೋಲ್ಲ. ಸೊ ಹಾಗಾಗಿ ಇವತ್ತು ನಾನು
ಈ ಗಾರ್ಡನಿಂದ ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ. ನೋಡಿ ಹೇಗಿದೆ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಜಾಸ್ತಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ ಇಷ್ಟೇ ಪುಟ್ಟ ಗಾರ್ಡನು ಮತ್ತು ಇಷ್ಟು ಗಿಡಗಳದ್ದು ಮತ್ತು ಇನ್ನೊಂದೆರಡು ಮರ ಇದೆ, ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ಇದು ಸಹ ಚೆನ್ನಾಗಿದೆ ಕನಕಾಂಬರ, ಚೆನ್ನಾಗಿ ಚಿಗುರಿದೆ. ಆದರೆ ಇದು ಪುಟ್ಟದಾಗೆ ಬರುತ್ತೆ, ಉದ್ದ ಬೆಳೆಯಲ್ಲ. ಮತ್ತು ಇದು ಸಹ ಚೆನ್ನಾಗಿದೆ. ಇದು ಇಷ್ಟೇ ಅಗಲದಲ್ಲಿ ಹಳ್ಕೊಳ್ಳುತ್ತೆ ಕನಕಾಂಬರ, ಅಷ್ಟೇ ಜಾಗದಲ್ಲಿ ಬಿಡೋದು. ಮತ್ತು ಇನ್ನೊಂದು ಯಾವುದು ಅಂತ ಅಂದರೆ ಪಪ್ಪಾಯನೂ ಸಹ ನಾನೇನು ಹಾಕಿರಲಿಲ್ಲ, ಸೀಡ್ಸ್ ಬಿದ್ದುಬಿಟ್ಟು ಅದಾಗದೇ ಉಟ್ಕೊಬಿಟ್ಟಿರೋದು ಮರ. ಅದು ಚೆನ್ನಾಗಿದೆ. ಮತ್ತು ಕರ್ಬೇವಿನ ಗಿಡ ಅದು ಮೊದಲೇ ಹಾಕಿದ್ದು, ಸುಮಾರು ಒಂದು 15 ವರ್ಷ ಆಗಿರ್ಬೋದು ಆ ಮರಕ್ಕೆ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಧನುಷ್ ಶೆಟ್ಟಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ಲಾಗ್ನಲ್ಲಿ ನಾಳೆ ಬೆಳಗ್ಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗುಡ್ ನೈಟ್ ಗೈಸ್.